ಓಕೆ, ಡಾಕ್ಟರ್ ವಂದನಾ ಅವರೇ, ನೀವೇನು ಹೇಳ್ತೀರಿ? ಇನ್ಸ್ಪೈರ್ ಅಬ್ರಾಡ್ ಎಜುಕೇಷನ್ ಸೊಲ್ಯೂಷನ್ ನಾನು ಮಕ್ಕಳಿಗೆ ಹೇಳೋಕ್ಕೆ ಏನು ಇಷ್ಟಪಡೋದು ಅಂತಂದರೆ, ಇಟ್ಸ್ ಕಂಪ್ಲೀಟ್ಲಿ ಮ್ಯಾನೇಜ್ಡ್ ಬೈ ಡಾಕ್ಟರ್ಸ್, ಪ್ರಾಕ್ಟಿಸಿಂಗ್ ಡಾಕ್ಟರ್ಸ್ ಆಗಿರೋದ್ರಿಂದ ಒಂದು ವ್ಯಾಲ್ಯೂಯಬಲ್ ಮತ್ತು ನಮ್ಮ ಒಂದು ಎಕ್ಸ್ಪೀರಿಯನ್ಸಿಂದ ಒಂದು ಇನ್ಫಾರ್ಮೇಷನ್ ನಾವು ಶೇರ್ ಮಾಡ್ತೀವಿ. ಸೊ ಬೇಸಿಕಲಿ ನಮ್ಮ ಇನ್ಸ್ಪೈರ್ ಅಬ್ರಾಡ್ ಎಜುಕೇಷನ್ ಸೊಲ್ಯೂಷನ್ ಮುಖಾಂತರ ಮಕ್ಕಳು ಯಾರ್ಯಾರು ಅಡ್ಮಿಷನ್ ಪಡ್ಕೊಳ್ತಾರೋ, ಸಪೋಸ್ ಅವರು ಈಗ MBBS ಈಗ ಯಾವುದೇ ಒಂದು ಕೋರ್ಸ್ ಆಗಿರಲಿ, ಸೊ ಬೇಸಿಕ್ ಅವ್ರಿಗೊಂದು ನಾಲೆಜ್ ಬೇಕು. ಈಗ ಅವ್ರು MBBS ಕೋರ್ಸ್ ಮಾಡಬೇಕು ಅಂತಂದರೆ ಅವ್ರಿಗೆ ಬೇಸಿಕ್ ರಿಗಾರ್ಡಿಂಗ್ ಸಬ್ಜೆಕ್ಟ್ಸ್ ಆಗಿರ್ಬೋದು, ಕೋರ್ಸ್ನ ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ತೊಗೊಂಡು ಹೋಗಬೇಕು, ಅವ್ರಿಗೆ ಏನು ಅದರಿಂದ ನೆಕ್ಸ್ಟ್ ಅವ್ರ ಸಬ್ಜೆಕ್ಟ್ಸಲ್ಲಿ ಇಂಪ್ರೂವ್ ಮಾಡ್ಕೋಬೋದು. ಸೊ ಕಂಪ್ಲೀಟ್ ಆ ಬೇಸಿಕ್ ನಾಲೆಜ್ ಏನಿದೆಯೋ ಅದು ನಮ್ಮ ಇನ್ಸ್ಪೈರ್ ಅಬ್ರಾಡ್ ಎಜುಕೇಷನ್ ಸೊಲ್ಯೂಷನ್ ಮುಖಾಂತರ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಇದ್ರ ಜೊತೆಗೆ ಇನ್ಸ್ಪೈರ್ ಅಬ್ರಾಡ್ ಎಜುಕೇಷನ್ ಸೊಲ್ಯೂಷನ್ ಮುಖಾಂತರ ಯಾರು ಮಕ್ಕಳು ಅಡ್ಮಿಷನ್ಸ್ ತಗೊಳ್ತಾರೋ, ಸೊ ಆ ಮಕ್ಕಳ ಜೊತೆಗೆ ನಾವು ಜಾರ್ಜಿಯಾಗೆ ಟ್ರಾವೆಲ್ ಮಾಡ್ತೀವಿ. ಲೈಕ್ ಅಡ್ಮಿಷನ್ಸ್ ತಗೊಳ್ಳೋ ಮಕ್ಕಳಿಗೆ ಅವ್ರ ಜೊತೆಗೆ ಜಾರ್ಜಿಯಾಗೆ ಟ್ರಾವೆಲ್ ಮಾಡಿ, ನಾವು ಜಾರ್ಜಿಯಾದಲ್ಲಿ ಅವ್ರ ಜೊತೆಗೆ ಒಂದು 15 days ಅಟ್ಲೀಸ್ಟ್ ಸ್ಟೇ ಮಾಡಿ, ಅವ್ರಿಗೆ ಇವಾಗ ಅಲ್ಲಿ ಹೋದ್ಮೇಲೆ ಇವಾಗ ಬೇಸಿಕ್ ಇನ್ಫಾರ್ಮೇಶನ್ ಅಂತ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕಂಟ್ರಿ ರಿಲೇಟೆಡ್ ಅವರು ತಿಳ್ಕೊಬೇಕು ಅಂತಂದ್ರೆ, ಸೊ ಪ್ರತಿಯೊಂದು ಅವ್ರದ್ದು ಒಂದು ಟ್ರಾವೆಲ್ ಆಗಿರ್ಬೋದು, ಯೂನಿವರ್ಸಿಟಿ ರಿಗಾರ್ಡಿಂಗ್ ಆಗಿರ್ಬೋದು, ಸೊ ಆ ಕಂಪ್ಲೀಟ್ ಆ ಪ್ರಾಸೆಸ್ನ ಏನಿದೆಯೋ ಅಲ್ಲಿ ಹೋಗಾದ್ಮೇಲೂ ಕೂಡ ಅವ್ರ ಜೊತೆಗೆ ಇದ್ದು ಅದೆಲ್ಲ ಅವ್ರಿಗೆ ಒಂದು ಸೆಟ್ ಆಗೋ ಥರ, ಆ ಎನ್ವೈರ್ಮೆಂಟಿಗೆ ಸೆಟ್ ಆಗೋ ಥರ ಅವ್ರು ನೋಡಿಕೊಂಡು ನಾವು ಮತ್ತೆ ರಿಟರ್ನ್ ಆಗ್ತೀವಿ. ಸೊ ಅದಾದಮೇಲೆ ರಿಟರ್ನ್ ಆದಮೇಲೂ ಕೂಡ ಮಕ್ಕಳು ಅಡ್ಮಿಷನ್ಸ್ ತೊಗೊಂಡಾದ್ಮೇಲೆ ಅದ್ರ ನೆಕ್ಸ್ಟ್ ಪ್ರಾಸೆಸ್ ಏನಿರುತ್ತೋ ಅಲ್ಲಿ ಆ ಕಂಟ್ರೀಲಿ ಅವರು ಸ್ಟಾರ್ಟ್ ಮಾಡಿದ್ಮೇಲೆ, ಸೊ ಆ ಪ್ರತಿಯೊಂದು ಗೈಡೆನ್ಸ್ ರೈಟ್ ಫ್ರಮ್ ಅವ್ರ ಫಸ್ಟ್ ಇಯರಿಂದ ಹಿಡಿದು ಲಾಸ್ಟ್ ಇಯರ್ ಅವ್ರ MBBS ಕರಿಕ್ಯುಲಮ್ ಏನಿದೆಯೋ ಥ್ರೂ ಔಟ್ ನಮ್ಮ ಪ್ರಾಕ್ಟಿಸಿಂಗ್ ಡಾಕ್ಟರ್ಸ್ ಮತ್ತು ನಮ್ಮ ಇನ್ಸ್ಪೈರ್ ಅಬ್ರಾಡ್ ಎಜುಕೇಷನ್ ಸೊಲ್ಯೂಷನ್ಸ್ ಡಾಕ್ಟರ್ಸ್ ಟೀಮ್ ಏನಿದೆಯೋ ಅವ್ರಿಗೆ ಸ್ಟೆಪ್ ಬೈ ಸ್ಟೆಪ್ ಆಸ್ ಅ ಗೈಡರ್ ಆಗಿ ಥ್ರೂ ಔಟ್ ಅವ್ರ ಅಕಾಡೆಮಿಕ್ ಪ್ರಾಸೆಸಲ್ಲಿ ನಾವು ಫಾಲೋ ಅಪ್ ಮಾಡ್ತೀವಿ.